ಸರ್ ಹೇಳಿ, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಸರ್ ನಮಸ್ಕಾರ. ಏನು ಅಂದರೆ ಇವತ್ತು ಒಂದು ದಿವಸ ನಮ್ಮದು 4ನೇ ತಾರೀಕಿನಲ್ಲಿ ಏನು ಜಿಲ್ಲಾ ಪಂಚಾಯತ್ ಕಚೇರಿ ಹತ್ರ ಏನೋ ಒಂದು ನಮ್ಮ ಮನೆ ಮುಖ್ಯ ಕಾರ್ಯಾಧಿಕಾರಿಗಳಿಗೆ ಒಂದು ಅವಹೇಳನಕಾರಿ ಪದವನ್ನು ಹೇಳಿದ್ರು ಅಂತ ಗೊತ್ತಾಯಿತು. ಆ ಪದವನ್ನು ಖಂಡಿಸಿ ನಾವು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರ ನೀಡಿದ್ದೀವಿ. ಇದರಲ್ಲಿ ನಾವು ಯಾವುದೇ ರೀತಿಯಾದ ಸಂಘಟನೆ ಅಥವಾ ವ್ಯಕ್ತಿಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡಿಲ್ಲ. ಮೌನವಾಗಿ ನಾವು ಬಂದು ಮಾನ್ಯ ಮುಖ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆ ಪದವನ್ನು ಖಂಡಿಸಿ ಆ ಪದವನ್ನು ಹಿಂಪಡೀರಿ ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ ಅಷ್ಟೇ. ನಮ್ಮಲ್ಲಿ ಇದರಲ್ಲಿ ಬೇರೆ ಇನ್ಯಾವುದೇ ರೀತಿಯಾದಂಥ ಕಾನೂನು ರೀತಿ ಮತ್ತೊಂದು ರೀತಿ ಯಾವುದೇ ಕ್ರಮ ಏನಿಲ್ಲ. ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ವಿರುದ್ಧ ನಾವು ಇದನ್ನು ಪ್ರತಿಭಟನೆ ಮಾಡಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ. ಯಾರು ಯಾವ ಪದ ಬಳಸಿದ್ರು, ಯಾರ ವಿರುದ್ಧ ಮಾಡ್ತಾ ಇದ್ದೀರಿ? ಸರ್, ಒಂದು ಸಂಘಟನೆಯವರು ಅಂತ ನಮಗೆ ತಿಳಿದು ಬಂತು. ಸಂಘಟನೆಯವರು ಒಂದು ಪದವನ್ನು ಉಪಯೋಗಿಸಿದ್ದಾರೆ ಅಂತ ಬಂತು. ನಾವು ಅದಕ್ಕೆ ಕೃಷಿ ಕೂಲಿಕಾರರ ಸಂಘಟನೆ ಅಂತ ತಿಳಿದು ಬಂತು. ಬಟ್ ಆದರೆ ನಮಗೆ ಆ ಸಂಘಟನೆ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾಕೆ ಅಂದರೆ ಆ ಸಂಘಟನೆಯವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ PDOಸ್ಗಳಿಗೆ ಏನಾರು ಒಂದು ತಪ್ಪು ದಾರಿಯಲ್ಲಿ ನಡೆದಾಗ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಂದನೇ ಸಕಾಲದಲ್ಲಿ ಕೂಲಿಕಾರರಿಗೆ ಸಕಾಲದಲ್ಲಿ ಹಣ ಪಾವತಿ ಆಗ್ತಾ ಇದೆ ಮತ್ತು ಸಕಾಲದಲ್ಲಿ ಅವರಿಗೆ ಕೆಲಸವೂ ಸಿಗ್ತಾ ಇದೆ. ಮತ್ತು ಅದೊಂದು ಉತ್ತಮವಾದ ಒಂದು ಸಂಘಟನೆ ಆಗಿದೆ. ಅದೇ ರೀತಿ ಆ ಒಂದು ಸಂಘಟನೆ ಇನ್ನೂ ಬೆಳೀಲಿ ಅಂತ ನಾವು ಕೋರ್ಕೊಳ್ತೀವಿ. ನಾವು ಯಾವುದೇ ಇದ್ರ ಬಗ್ಗೆ ಹೇಳ್ತಲ್ಲ, ಅದೊಂದು ಪದ ಅಷ್ಟೇ. ಪಾಪ ಅವರು ಯಾವ ಇದರಲ್ಲಿ ಹೇಳಿದ್ರು, ವೇನಲ್ಲಿ ಹೇಳಿದ್ರು ಅಂತ ಗೊತ್ತಾಗಲಿಲ್ಲ ಪಾಪ. ಸರ್, ಪುಟ್ಮಾದು ಅಂತ ಹೇಳಿದ್ದಾರೆ. ಏನು ಪದ ಬಳಕೆ ಮಾಡಿದ್ದಾರೆ ಸರ್? ಅದೇ ನೀವು ಮೊನ್ನೆ CO ಮೇಡಮ್ ಅವರು ಈ ಊರಿಗೆ ಬಂದ ಮೇಲೆ ಮಂಡ್ಯ ಹಾಳಾಯಿತು ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ದಾರೆ ಅಂತ ತಿಳಿದು ಬಂತು. ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಅಷ್ಟೇ. ಇನ್ನು ಪುಟ್ಮಾದು ಅವರು ನಮ್ಮ DS2 ಮೇಡಮ್ ಹೇಳ್ದಂಗೆ ತುಂಬ ಹಿರಿಯರು, ತುಂಬ ಒಳ್ಳೆಯವಾದಂಥ ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇರುವಂಥ ಒಬ್ಬರು ನಾಯಕರಾಗಿದ್ದಾರೆ ಅವರು. ಅವ್ರ ಬಗ್ಗೆ ನಮಗೆ ತುಂಬ ಅತೀವಾದ ಹೆಮ್ಮೆ ಇದೆ. ಅವರು ಇದೇ ರೀತಿ ಅವರ ಸಂಘಟನೆಯನ್ನು ಮುಂದುವರಿಸ್ಕೊಂಡು ನಮಗೆ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಿರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ, ನಾವೇನು ಕ್ರಮ ವಹಿಸಿ ಅಂತ ನಾವು ಯಾವುದೇ ರೀತಿ ಕೇಳ್ತಾ ಇಲ್ಲ ಅವ್ರ ಬಗ್ಗೆ. ಅಂದರೆ ಅವರು ಆ ಪದವನ್ನು ಹಿಂಪಡೆಯೋದ್ರೆ ಸಾಕು, ನಮ್ಗೆ ಅಷ್ಟೇ ಸಾಕು. ಯಾಕಂದರೆ ಆ ಪದವನ್ನು ಬಳಸ್ಬೋದು. ಯಾಕೆಂದರೆ ಈ ನಮ್ಮ CO ಮೇಡಮ್ ಅವರು ನಮ್ಮ ಮಂಡ್ಯ ಸೊಸೆಯಾಗಿದ್ದಾರೆ. ಆ ಮಂಡ್ಯ ಸೊಸೆಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇರೋದು ನಮ್ಮ ಮಂಡ್ಯದವರಿಗೆ ಎಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಅದರಿಂದ ಒಂದು ಪದವನ್ನು ಅವರು ಹಿಂಪಡೆದ್ರೆ ನಮ್ಗೆ ಅಷ್ಟೇ ಸರ್. ಸುರೇಶ್ ಅಂತ ಸರ್.